ಸ್ನೇಹಿತರೆ, ಯಶೋಧ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ದಮಯಂತಿಯು ಗೊತ್ತುಗುರಿಯಿಲ್ಲದೆ ಹುಚ್ಚಿಯಂತೆ ಅಲೆದಾಡಿದಳು. ಅಲೆದಾಡುತ್ತಿರುವಾಗ ಹಸಿದ ಅಜಗರವೊಂದು ಅವಳ ಕಾಲಿಗೆ ಅಡ್ಡವಾಯಿತು. ಹೆಬ್ಬಾವು ಅವಳ ಮೇಲೇರಗಿ ಸರಪಳಿಯಂತೆ ಬಿಗಿಯಾಗಿ ಅವಳ ಮೈಗೆ ಸುತ್ತಿಕೊಂಡಿತು. ಅವಳಿಗೆ ಉಸಿರಾಡುವುದು ಕಷ್ಟವಾಯಿತು. ಮರಣವು ಸಮೀಪಿಸುತ್ತಿದೆ ಎನ್ನುವ ಯಾತನೆಯಿಂದ ಅವಳಿಗೆ ಆತಂಕವಾಯಿತು. ಗಂಡನು ಒಂಟಿಯಾಗಿ ಬಿಡುವನಲ್ಲ ಎನ್ನುವ ಯೋಚನೆಯೇ ನೂರಾರು ಚೂರಿಗಳಂತೆ ಅವಳ ಹೃದಯವನ್ನು ಇರಿಯಿತು. ಅದೇ ಸಮಯಕ್ಕೆ ಬೇಟೆಗಾರನೊಬ್ಬ ಅಲ್ಲಿಗೆ ಬಂದ. ದಮಯಂತಿಯು ಹೆಬ್ಬಾವಿನ ಹಿಡಿತದಲ್ಲಿರುವುದನ್ನು ಕಂಡು ಕೂಡಲೇ ಹರಿತವಾದ ಖಡ್ಗದಿಂದ ಅದನ್ನು ಕೊಂದ. ದಮಯಂತಿಯು ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬಿದ್ದುಬಿಟ್ಟಳು. ಬೇಟೆಗಾರನು ನೀಲು ತಂದು ಅವಳ ಮುಖದ ಮೇಲೆ ಸಿಂಪಡಿಸಿದ. ಸ್ವಲ್ಪ ಹೊತ್ತಿನ ನಂತರ ದಮಯಂತಿಗೆ ಎಚ್ಚರವಾಯಿತು. ಬೇಟೆಗಾರನು ಸಮಾಧಾನದ ಮಾತುಗಳನ್ನಾಡಿ ತನ್ನ ಬಳಿ ಇದ್ದ ಹಣ್ಣುಗಳನ್ನು ಅವಳಿಗೆ ಕೊಟ್ಟ. ದಮಯಂತಿಗೆ ಈಗ ಕುಳಿತುಕೊಳ್ಳುವುದು ಸಾಧ್ಯವಾಯಿತು. ತಾನು ಸಾವಿನ ದವಡೆಯಲ್ಲಿ ಸಿಕ್ಕಿಬಿದ್ದುದನ್ನು ನೆನಪಿಸಿಕೊಂಡಳು. ಬೇಟೆಗಾರನತ್ತ ಕೃತಜ್ಞತೆಯಿಂದ ನೋಡಿದಳು. ದಮಯಂತಿಯ ಚೆಲುವಾದ ಮುಖ ಕಂಡು ಅವನಿಗೆ ಅಪಾರವಾದ ಸಂತೋಷವಾಯಿತು. ಬೇಟೆಗಾರ ಅವಳು ಯಾರು, ಇಲ್ಲಿ ಹೇಗೆ ಬಂದಳು ಎಂದೆಲ್ಲ ವಿಚಾರಿಸಿದ. ಮುಗ್ಧೆಯಾದ ದಮಯಂತಿ ಬೇಟೆಗಾರನನ್ನು ನಂಬಿ ತನ್ನ ಕಥೆಯನ್ನು ಹೇಳಿಕೊಂಡಳು. ಅವಳ ರಕ್ಷಣೆಗೆ ಯಾರೂ ಇಲ್ಲ ಎಂದು ಖಚಿತವಾದದ್ದೇ ಬೇಟೆಗಾರನೊಳಗೆ ಹೊಂಚು ಹಾಕುತ್ತಿದ್ದ ಕಾಮ ಭುಗಿಲೆದ್ದಿತು. ಅವನು ಅವಳನ್ನು ಮೃದು ಮಾತುಗಳಿಂದ ಸೆಳೆಯಲೆತ್ತಿಸಿದ. ಅವಳಿಗೆ ಅವನ ಕೆಟ್ಟ ಯೋಚನೆ ಗೊತ್ತಾಗಿ ಹೋಯಿತು. ಅವಳು ಸಿಂಹಿಣಿಯಂತಾದಳು. ಬೇಟೆಗಾರ ಅವಳ ರೋಷಾವೇಶದ ವರ್ತನೆಗೆ ಎಚ್ಚೆತ್ತುಕೊಳ್ಳಲಿಲ್ಲ. ಅವಳನ್ನು ಹಿಡಿದುಕೊಳ್ಳಲು ಧಾವಿಸಿದ. ಅವಳು ಹಿಂದೆ ಹಿಂದೆ ಸರಿದು ಕರ್ಕಶದನಿಯಲ್ಲಿ ಹೇಳಿದಳು, ನನ್ನ ಮನಸ್ಸಿನಲ್ಲಿ ನಳನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಕುರಿತು ಆಲೋಚಿಸದಿರುವುದು ಸತ್ಯವಾದಲ್ಲಿ ಈ ದುಷ್ಟನು ಈ ಕ್ಷಣ ಸಾಯಲಿ. ಮರುಕ್ಷಣವೇ ಬೆಂಕಿಯ ಜ್ವಾಲೆಗಳು ಬೇಟೆಗಾರನನ್ನು ಆವರಿಸಿದವು. ಅವನು ಸತ್ತು ಬಿದ್ದ. ದಮಯಂತಿಯು ಕಡುಕಷ್ಟದಿಂದ ಕಾಡಿನಲ್ಲಿ ನಡೆದಿದ್ದಳು. ಪ್ರತಿಯೊಂದು ಹೆಜ್ಜೆಯೂ ಯಾತನಾಮಯವಾಗಿತ್ತು. ಗಗನಚುಂಬಿ ವೃಕ್ಷಗಳು, ಕ್ರೂರ ವನ್ಯಮೃಗಗಳಿಂದ ಕೂಡಿದ ಅರಣ್ಯದಲ್ಲಿ ದಮಯಂತಿ ಗೊತ್ತುಗುರಿಯಿಲ್ಲದೆ ನಡೆದೇ ಇದ್ದಳು. ಕೊನೆಗೆ ಕಾಲು ಸೋತು ಕಲ್ಲು ಬಂಡೆಯೊಂದರ ಮೇಲೆ ಕುಳಿತುಕೊಂಡಳು. ತನ್ನ ದುರ್ವಿಧಿಗೆ ಪ್ರಲಾಪಿಸಿದಳು. ನಿದ್ದೆಯಲ್ಲಿ ತನ್ನನ್ನು ತೊರೆದು ಹೋದ ಗಂಡನನ್ನು ಉದ್ದೇಶಿಸಿ, ನನಗಿತ್ತಿದ್ದ ವಚನವನ್ನು ಹೇಗೆ ಮರೆತೆ ನಾನು? ನಿನ್ನವಳು ಅಪರಿಮಿತ ಗಂಡಾಂತರಗಳಿಗೆ ನನ್ನನ್ನು ದೂಡಿ ಹೇಗೆ ತೊರೆದು ಹೋಗುವುದು ನಿನಗೆ ಹೇಗೆ ಸಾಧ್ಯವಾಯಿತು ಎಂದೆಲ್ಲ ಹಲುಬಿದಳು. ವನ್ಯಮೃಗಗಳನ್ನು ಕಂಡಾಗ ನನ್ನನ್ನು ಕೊಂದು ಈ ಕಷ್ಟಗಳನ್ನು ಕೊನೆಗಾಣಿಸಿ ಎಂದು ಬೇಡಿಕೊಂಡಳು. ಪರ್ವತರಾಜನೇ, ನನ್ನ ಗಂಡ ನಳನು ಎಲ್ಲಿದ್ದಾನೆ ಹೇಳು ಎಂದು ಗಿರಿಪರ್ವತಗಳಿಗೆ ಮೊರೆಯಿಟ್ಟಳು. ಅವಳ ಮೊರೆ ಬೆಟ್ಟಗುಡ್ಡಗಳಿಗೆ ಅಪ್ಪಳಿಸಿ ಅನುರಣಿಸಿದಷ್ಟೇ. ದಮಯಂತಿಯು ಈಗ ಉತ್ತರ ದಿಕ್ಕಿನತ್ತ ನಡೆದಿದ್ದಳು. 3 ರಾತ್ರಿ 3 ಹಗಲು ನಡೆದ ನಂತರ ಆಶ್ರಮವೊಂದು ಅವಳ ಕಣ್ಣಿಗೆ ಬಿತ್ತು. ಅಲ್ಲಿ ಋಷಿಗಳು ತಪೋಮಗ್ನರಾಗಿದ್ದರು. ಅವಳು ಆಶ್ರಮವನ್ನು ಪ್ರವೇಶಿಸಿದಳು. ಆಶ್ರಮದೊಳಗಿದ್ದವರು ಮೃದು ಮಾತುಗಳಿಂದ ಅವಳನ್ನು ಸ್ವಾಗತಿಸಿದರು. ಅವಳು ಯಾರು, ಏನು ಎತ್ತ ಎಂದು ವಿಚಾರಿಸಿದರು. ದಮಯಂತಿಯು ದಾರುಣವಾದ ತನ್ನ ಕಥೆಯನ್ನು ಹೇಳಿ ಮನಸ್ಸು ಹಗುರ ಮಾಡಿಕೊಂಡಳು. ಒಳ್ಳೆಯ ದಿನಗಳು ಬರಲಿವೆ, ನಲಸಿಂಹಾಸನವು ಮರಳಿ ಸಿಗುತ್ತದೆ ಎಂದು ಋಷಿಗಳು ಸಾಂತ್ವನ ಹೇಳಿದರು. ಹೀಗೆ ಹೇಳಿದ ಮರುಕ್ಷಣವೇ ಋಷಿಗಳೆಲ್ಲ ಅದೃಶ್ಯರಾದರು. ನಿಬ್ಬೆರಗಾದ ದಮಯಂತಿ ಸ್ವಲ್ಪ ಸಮಯ ದುಃಖತಪ್ತಳಾಗಿ ಅಲ್ಲೇ ಕುಳಿತಿದ್ದಳು. ಅನಂತರ ಧೈರ್ಯ ತಂದುಕೊಂಡು ಪಯಣ ಮುಂದುವರೆಸಿದಳು. ಅವಳು ಈಗ ನದಿಯೊಂದರ ತೀರ ತಲುಪಿದ್ದಳು. ಅಲ್ಲಿ ವರ್ತಕರು ಕೆಲವರು ನದಿ ದಾಟುವ ಕೆಲಸದಲ್ಲಿ ಮಗ್ನರಾಗಿದ್ದರು. ದಮಯಂತಿಯು ಅವರತ್ತ ನಡೆದಳು. ಕೆದರಿದ ತಲೆ ಕೂದಲು, ಧೂಳು ಮೆತ್ತಿದ ಮುಖದ ಅವಳನ್ನು ಕಂಡು ವರ್ತಕರು ಹೆದರಿದರು. ಕೆಲವರು ಓಡಿದರು. ಇನ್ನೂ ಕೆಲವರು ಹೃದಯವಂತರು ಸಮಾಧಾನದಿಂದ ಅವಳನ್ನು ಮಾತನಾಡಿಸಿದರು. ಅವಳ ಕಥೆಯನ್ನು ಕೇಳಿ ಮರುಗಿದರು. ಅವರೆಲ್ಲ ಚೇದಿಪಟ್ಟಣಕ್ಕೆ ಹೋಗುತ್ತಿದ್ದರು. ದಮಯಂತಿಯು ಅವರ ಜೊತೆ ಸೇರಿಕೊಂಡಳು. ಆ ರಾತ್ರಿ ಅವರು ಸರೋವರವೊಂದರ ಬಳಿ ತಂಗಿದರು. ಅವರು ಗಾಢ ನಿದ್ದೆಯಲ್ಲಿದ್ದಾಗ ಆನೆಗಳ ಹಿಂಡೊಂದು ನೀರು ಕುಡಿಯಲು ಅಲ್ಲಿಗೆ ಬಂತು. ವರ್ತಕರಲ್ಲಿ ಕೆಲವರು ಆನೆಗಳ ಕಾಲ್ತುಳಿತಕ್ಕೆ ಬಲಿಯಾದರು. ಉಳಿದವರು ದಿಕ್ಕಾಪಾಲಾಗಿ ಓಡಿದರು. ಇನ್ನೂ ಕೆಲವರು ಪ್ರಜ್ಞಾಶೂನ್ಯರಾಗಿದ್ದರು. ಅವಳು ಬದುಕಿ ಉಳಿದಿದ್ದವರ ಜೊತೆ ಸೇರಿಕೊಂಡಳು. ಅವರೆಲ್ಲ ಆ ರಾತ್ರಿಯ ದುರಂತವನ್ನು ಕುರಿತು ಮಾತನಾಡಿಕೊಳ್ಳುತ್ತಿದ್ದರು. ದಮಯಂತಿ, ರಾಕ್ಷಸಿಯೋ ದೆವ್ವವೋ ಪಿಶಾಚಿಯೋ ಇರಬೇಕು,
ಅವಳಿಂದಾಗಿಯೇ ಅನಾಹುತವಾಯಿತು ಎಂದು ಕೆಲವರು ಅಭಿಪ್ರಾಯಪಟ್ಟರು. ಒಬ್ಬನಂತೂ ಅವಳು ತಮ್ಮ ಸಂಗಡ ಬರುವುದು ಬೇಡ ಎಂದು ತೀರ್ಮಾನಿಸಿದ. ಮರವೊಂದರ ಹಿಂದೆ ನಿಂತು ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ. ದಮಯಂತಿಯ ಸ್ಥಿತಿ ಶೋಚನೀಯವಾಗಿತ್ತು. ಅವಳು ವರ್ತಕರ ಜೊತೆ ಇದ್ದ ಬ್ರಾಹ್ಮಣರ ಗುಂಪಿನೊಂದಿಗೆ ಪಯಣ ಮುಂದುವರಿಸಿದಳು. ಆನೆಗಳು ತನ್ನನ್ನು ತುಳಿದು ಸಾಯಿಸಬಾರದಾಗಿತ್ತೇ ಎಂದು ಹಲಬಿದಳು. ಪಯಣಿಗರು ಕೊನೆಗೂ ಛೇದಿನಗರವನ್ನು ತಲುಪಿದ್ದರು. ಅರ್ಧ ಸೀರೆ ಹುಟ್ಟಿದ್ದ ದಮಯಂತಿಯನ್ನು ಕಂಡು ತುಂಟ ಹುಡುಗರು ಗೇಲಿ ಮಾಡಿ ನಕ್ಕರು. ದಮಯಂತಿಯು ಬಹಳ ಕಷ್ಟದಿಂದ ಹೆಜ್ಜೆ ಹಾಕುತ್ತಿದ್ದಳು. ಹುಡುಗರ ಹಿಂಡು ಛೇಡಿಸುತ್ತಾ ಅವಳ ಹಿಂದೆ ಬಿದ್ದಿದ್ದರು. ದಮಯಂತಿಯು ಈಗ ಛೇದಿನಗರದ ರಾಜನ ಅರಮನೆಯ ಮುಂದೆ ಬಂದಿದ್ದಳು. ಅರಮನೆಯ ಉಪ್ಪರಿಗೆಯಲ್ಲಿ ನಿಂತಿದ್ದ ಮಹಾರಾಜನ ತಾಯಿಗೆ ಬೀದಿಯಲ್ಲಿನ ದಮಯಂತಿಯ ದಯನೀಯ ಸ್ಥಿತಿ ಕಂಡು ಅಯ್ಯೋ ಎನಿಸಿತು. ದಾಸಿಯನ್ನು ಕರೆದು ದಮಯಂತಿಯನ್ನು ಅರಮನೆಗೆ ಕರೆತರಲು ಹೇಳಿದಳು. ದಮಯಂತಿಯ ದಯನೀಯ ಸ್ಥಿತಿ ಕಂಡು ಅಯ್ಯೋ ಎನಿಸಿತು. ದಾಸಿಯನ್ನು ಕರೆದು ದಮಯಂತಿಯನ್ನು ಅರಮನೆಗೆ ಕರೆತರಲು ಹೇಳಿದಳು. ದಮಯಂತಿಯ ಸೌಂದರ್ಯವನ್ನು ಕಂಡು ರಾಜಮಾತೆಯು ದಮಯಂತಿಯ ಪೂರ್ವೋತ್ತರ ವಿಚಾರಿಸಿದಳು. ಅವಳು ದಮಯಂತಿಗೆ ಹೇಳಿದಳು, ನೀನು ಯಾರು? ಹುಡುಗರು ಲೇವಡಿ ಮಾಡುತ್ತಿದ್ದರು. ನೀನು ಗಂಭೀರವಾಗಿ ಮುಂದೆ ನಡೆಯುತ್ತಿದ್ದುದನ್ನು ನಾನು ಕಂಡೆ. ನಿನ್ನ ಈ ರೂಪ ಈ ಮಾನವಲೋಕದನ್ನ ಎನ್ನಿಸುತ್ತಿದೆ. ನೀನು ದೇವತೆಯೇ? ದಮಯಂತಿ ತನ್ನ ಹೆಸರು, ನಳನ ಹೆಸರು ಹೇಳದೆ ಉಳಿದ ಎಲ್ಲ ಸಂಗತಿಯನ್ನು ಅರುಹಿದಳು. ತನ್ನ ಕಥೆ ಹೇಳಿಕೊಳ್ಳುತ್ತಿದ್ದಂತೆ ದಮಯಂತಿಯ ಕೆನ್ನೆಗಳ ಮೇಲೆ ಕಣ್ಣೀರು ಹರಿಯಿತು. ರಾಜಮಾತೆಗೆ ಅವಳ ಕಥೆ ಕೇಳಿ ಅಯ್ಯೋ ಪಾಪ ಎನಿಸಿತು. ರಾಜಮಾತೆಯು ದಮಯಂತಿಯನ್ನು ಸಮಾಧಾನಪಡಿಸಿದಳು. ಅರಮನೆಯಲ್ಲಿ ಇರುವಂತೆ ಹೇಳಿದಳು. ಪುತ್ರಿ, ರಾಜಕುಮಾರಿ ಸುನಂದೆಯನ್ನು ಕರೆದು ದಮಯಂತಿಯು ನಿನ್ನ ಸಖಿಯಾಗಿ ನಿನ್ನ ಅಂತಃಪುರದಲ್ಲಿ ಇರಲಿ ಎಂದು ಹೇಳಿದಳು. ಹೀಗೆ ದಮಯಂತಿಯು ಸುರಕ್ಷಿತ ತಾಣವನ್ನು ತಲುಪಿದ್ದಳು. ಆದರೆ ಅವಳ ಮನಸ್ಸು ಯಾತನಾಮಯವಾಗಿತ್ತು. ಇತ್ತ ಪತ್ನಿಯನ್ನು ತೊರೆದ ನಳನು ಕಾಡಿನಲ್ಲಿ ಗೊತ್ತು ಗುರಿಯಿಲ್ಲದೆ ಅಲೆದಾಡಿದನು. ಹೀಗೆ ಅಲೆದಾಡುತ್ತಿರುವಾಗ ಕಾಡಿನಲ್ಲಿ ಬೆಂಕಿಯು ಕಾಣಿಸಿಕೊಂಡಿತು. ಧಗಧಗ ಉರಿಯುತ್ತಿರುವ ಕಾಡಿನ ಬೆಂಕಿಯ ಜ್ವಾಲೆಗಳ ಮಧ್ಯದಿಂದ ಆರ್ತ ಧ್ವನಿಯೊಂದು ಕೇಳಿಬಂತು. ಧರ್ಮಾತ್ಮ, ನಳನೆ, ಕಾಪಾಡು, ನನ್ನನ್ನು ಕಾಪಾಡು. ಈ ಕೂಗಿಗೆ ಸ್ಪಂದಿಸಿದ ನಳನು, ಹೆದರದಿರು, ನಾನ್ ಬಂದೆ ಎಂದು ಉರಿಯುತ್ತಿದ್ದ ಅರಣ್ಯದ ಮಧ್ಯಭಾಗವನ್ನು ಪ್ರವೇಶಿಸಿದ. ಜ್ವಾಲೆಗಳನ್ನು ಸೀಳಿಕೊಂಡು ಹೋದ ಅವನು ಅಲ್ಲೊಂದು ಹೆಬ್ಬಾವನ್ನು ಕಂಡ. ಹೆಬ್ಬಾವು ಬೆಂಕಿಯಲ್ಲಿ ಸಿಲುಕಿ ವಿಹ್ವಲಗೊಂಡಿತ್ತು. ತಲ್ಲಣಿಸುತ್ತಿದ್ದ ಹೆಬ್ಬಾವು ಹೇಳಿತು, ನಳ ಮಹಾರಾಜ, ನನ್ನ ಹೆಸರು ಕಾರ್ಕೂಟಕ. ನಾನು ಒಮ್ಮೆ ಮಹಾತ್ಮ ನಾರದರನ್ನು ವಂಚಿಸಿದೆ. ಅವರು ನನಗೆ ಈ ಶಾಪವನ್ನು ಕೊಟ್ಟರು. ಆದರೆ ನನ್ನ ಬಗ್ಗೆ ಕನಿಕರಗೊಂಡ ನಾರದರು, ನಳನೆಂಬುವನು ನಿನ್ನನ್ನು ಸುರಕ್ಷಿತ ಸ್ಥಳಕ್ಕೆ ಒಯ್ದಾಗ ನೀನು ಮೊದಲ ರೂಪವನ್ನು ಹೊಂದುತ್ತೀಯಾ ಎಂದು ಹೇಳಿದರು. ನಳ ಮಹಾರಾಜ, ನಿನ್ನ ದಯೆಗಾಗಿ ನಾನಿಲ್ಲಿ ನಿನ್ನನ್ನೇ ಎದುರು ನೋಡುತ್ತಾ ಬಿದ್ದಿದ್ದೇನೆ. ನನ್ನನ್ನು ಕಾಪಾಡು. ನಿನ್ನ ದಯೆಗೆ ಮರುಪಕಾರ ಮಾಡುವೆ. ನನ್ನ ಗಾತ್ರ ನೋಡಿ ಹೆದರದಿರು. ನಾನು ತುಂಬಾ ಭಾರ ಎಂದು. ನಾನು ಸಣ್ಣ ರೂಪವನ್ನು ತಾಳಬಲ್ಲೆ. ಇಷ್ಟು ನುಡಿದ ಹೆಬ್ಬಾವು ಒಂದು ಸಣ್ಣ ನಾಗರ ರೂಪ ತಾಳಿತು. ನಳನು ಅದನ್ನು ಎತ್ತಿದ. ಹೆಬ್ಬಾವು ಹೇಳಿತು, ಹೆಜ್ಜೆಗಳನ್ನು ಎಣಿಸಿಕೊಂಡು ನಡೆ. ನಾನು ನಿಲ್ಲು ಎಂದಾಗ ನಿಲ್ಲಬೇಕು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ